ಹಾಯ್ ಫ್ರೆಂಡ್ಸ್, ಸ್ಲೀವ್ಸ್ ಬೇಗ ಕಟ್ಟಿಂಗ್ ಮಾಡಬೇಕು ಅಂದರೆ ಈ ಟಿಪ್ಸ್ ಫಾಲೋ ಮಾಡಿರಿ. ಬೇಗ ಕಟ್ಟಿಂಗ್ ಮಾಡ್ಬೋದು. ಯಾವ ಮೆಥಡು, ಯಾವ ಫಾರ್ಮುಲಾ ಏನು ಬೇಕಾಗಿಲ್ಲ. ಪರ್ಫೆಕ್ಟಾಗಿರೋ ಅಳತೆ ಕೊಟ್ಟರು ಅಂದರೆ ಸಾಕು. ಸ್ಲೀವ್ಸ್ ಉದ್ದ ಮತ್ತು ಲೂಸ್ ಎಷ್ಟು ಇಟ್ಕೋಬೇಕು, ಸಡ್ಲ ಎಷ್ಟು ಮತ್ತು ಹಾರ್ಮೋಲ್ ಎಷ್ಟು, ಇಷ್ಟು ನಾವು ಅಳತೆ 3 ಅಳತೆ ಇಟ್ಕೊಂಡ್ಬಿಟ್ರೆ ಸಾಕು. ಸಿಂಪಲಾಗಿ ಸ್ಲೀವ್ಸ್ ಕಟ್ ಮಾಡ್ಕೊಬೋದು. ಆದರೆ ಅಳತೆ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿರೋದು ಅವ್ರು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಇದು ಸಣ್ಣ ಸೈಜ್ ಬ್ಲೌಸು, 28 ಸೈಜ್ ಬ್ಲೌಸು 3 ಇಂಚೇ ಇಟ್ಕೊಳ್ಳೋದು. ಆದರೂ ಸ್ವಲ್ಪ ಒಂದು 1/4 ಇಂಚು ಅಷ್ಟು ವೇರಿಯೇಷನ್ ಇರುತ್ತೆ. ಅವ್ರು ಹೇಳಿದ ಕರೆಕ್ಟಾಗಿ ಫಾರ್ಮುಲಾ ಪ್ರಕಾರನೇ ಇರೋಲ್ಲ. ನಾವೊಂದು ಸ್ವಲ್ಪ ಅಳತೆ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಈಗ 6.5 ಸ್ಲೀವ್ಸ್ ಸಡ್ಲ ಬಂದೈತೆ, 7.5 ಹಾರ್ಮೋಲ್ ಬಂದೈತೆ. ಆವಾಗ ನಾವು 3 ಇಂಚ್ ಇಟ್ಕೊಂಡು ಒಂದು ಅಂದಾಜಿಗೆ ನೋಡ್ಕೋಬೇಕು. ಸ್ವಲ್ಪ ಒಂದು 1/4 ಇಂಚು ಮೇಲೆ ಕೆಳಗೆ ಆದರೆ ಲೈನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಕರೆಕ್ಟಾಗಿ ಬಂದೈತೆ ಅಷ್ಟೇ. 1 ಇಂಚು ಗ್ಯಾಪಲ್ಲಿ ಕರ್ವ್ ತೊಗೊಂಡ್ಬಿಡ್ರಿ, ಕರೆಕ್ಟಾಗಿ ಬರುತ್ತೆ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಳಗೆ ಒಂದು 1/4 ಇಂಚ್ ಒಳಗೆ ತೊಗೊಂಡ್ರೆ ಅದೇ ಕರೆಕ್ಟಾಗಿ ಕರ್ವ್ ಬಂದುಬಿಡುತ್ತೆ. ಭಾಳ ಏನು ಇಲ್ಲಿ ಫಾರ್ಮುಲಾ ಮ್ಯಾಥ್ಸು ಲೆಕ್ಕಾಚಾರ ಏನು ಬೇಕಾಗಿರಲ್ಲ. ನಾರ್ಮಲ್ದು ಬಾಡಿ ಮೆಜರ್ಮೆಂಟ್ ಇರೋರಿಗೆ ಇಷ್ಟೇ ಸಾಕಾಗುತ್ತೆ. ಇಷ್ಟು ಮೆಸರ್ಮೆಂಟ್ ಇದ್ದರೆ ಸಾಕು. ಈಗ ಲೈನು ಸ್ವಲ್ಪ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಒಳಗೆ ತೊಗೊಂಡ್ಬಿಟ್ರೆ ಅಷ್ಟೇ ಸಡ್ಲನ. ಸ್ಲೀವ್ಸ್ನ ಬ್ಲೌಸ್ ಇಟ್ಟು ನೋಡಿದ್ರು ಕರೆಕ್ಟಾಗಿರುತ್ತೆ. ಕಟ್ ಮಾಡ್ಕೊಂಬಿಟ್ರೆ ಆಯಿತು. ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಫಾಸ್ಟ್ ಆದರೂ ಆ ಕಡೆ ಈ ಕಡೆ ಹೋಗ್ಬಿಡ್ತವೆ ಕತ್ರಿ ಶಾರ್ಪ್ ಇದ್ದರೆ. ನಾಚ್ ಹಾಕ್ಕೊಂಬಿಡ್ರಿ, ಎಲ್ಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ. ಆದಷ್ಟು ಈ ಥರ ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡಿ, ಹೆಚ್ಚು ಕಮ್ಮಿ ಆಗೋದಿಲ್ಲ. ಬಿಗಿನರ್ಸ್ಗೆ ಮಾರ್ಕ್ ಹಾಕ್ಕೊಂಡ್ರೇ ಚೆನ್ನಾಗಿ ನೀಟಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.